ಹಾಡ್ತಾ ಲೈನ್ಸ್ ಹೆಂಗ್ ಬರ್ಬೇಕು ಆಕ್ಚುಲಿ ಟ್ಯೂನು? ಎಲ್ಲಿರುವೆ ಮನವ ಕಾಡುವ ರೂಪಸಿ, ಇಲ್ಲೇ ಇದೀನಿ. ಬಯಕೆಯ ಬಳ್ಳಿಯ ನಗುವ ಹೂವಾದ ರೂಪಸಿ, ಬಯಕೆಯ ಬಳ್ಳಿಯ ನಗುವ ಹೂವಾದ ರೂಪಸಿ, ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿ. ಈ ಹಾರ್ಟ್ ಇಲ್ಲಿಂದ ಸ್ಲಿಪ್ ಆಗಿ ಜಾರಿ ಬಿದ್ದು ಹುಡುಕ್ಬೇಕಾಗಿದೆ. ವಾಟ್ ಅ ಸಾಂಗ್, ವಾಟ್ ಅ ಸಾಂಗ್ ಅಲ್ಲ? ತುಂಬಾ ಇಷ್ಟ ಸಾಂಗ್. ಗೊತ್ತು ನನಗೆ, ನೋಡಿ ಹೆಂಗೆ. ಎಸ್, ವೆಲ್ಕಮ್ 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 ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಅಂಡ್ ಲೈಕ್ ಐ ವಾಸ್ ಟೆಲಿಂಗ್ ಯು, ಎರಡನೆಯ ದಿನ ನಮ್ಮೊಂದಿಗೆ ನಮ್ಮ ಸೂಪರ್ ಸ್ಟಾರ್ ರವಿ ಶಂಕರ್ ಅವರು. ಸ್ಟಾರ್ ಸವಿರುಚಿ ಕೋಟೆ ಕಣ. ಎಸ್, ಸೊ ಇವತ್ತು ನಮ್ಮ ಸ್ಟಾರ್ ಸವಿರುಚಿ ಕೋಟೆಯಲ್ಲಿ ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡಕ್ ಸಿಗತ್ತೆ. ನೆನೆ ತಾನೇ ನಿಮ್ಗೆ ಹೇಳ್ತಿದ್ದೆ ದಟ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್ ಅಂತ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ, ತಮ್ಮನೂ ಅಲ್ಲ, ಇವತ್ತಿನ ಕೈ ರುಚಿ ಯಾರ ಕೈ ರುಚಿ ನೋಡಿ, ನೀವೇ ಕರಿ ಅವ್ರನ್ನ. ಯಾರಪ್ಪ ಮಹಾನುಭಾವ, ಕರ್ಸೇ ಬೇಡ. ಎಸ್, ನೀವು ನಾವು ಸೇರಿ ಚಪ್ಪಾಳೆ ಹೊಡೆಯೋಣ, ವೆಲ್ಕಮ್ ಅಂತ ಹೇಳೋಣ ನಮ್ಮ ರವಿ ಶಂಕರ್ ಅವರ ಜೊತೆ ಬಂದಿರುವ ಗೆಸ್ಟ್. ನಮಸ್ಕಾರಗಳು. ನಿಮ್ ಬಗ್ಗೆ ನೀವು ನನಗೆ ಹೇಳ್ಬೇಕು ಇವಾಗ. ನನ್ನ ಹೆಸರು ಪ್ರದೀಪ್ ರಾಜ್. ನಿನ್ನೆಯಿಂದ ಬರೀ ತಲೆ ಹುಳ ಬಿಡ್ತಾ ಇದ್ದಾರೆ. ಯಾರೋ ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ ಅಂತ, ಯಾರು ಅಂತ ಇವಾಗ್ಲೇ ಗೊತ್ತಾಗ್ತಾ ಇದೆ. ಸೊ ನೀವು ಪ್ರದೀಪ್ ರಾಜ್. ಎಸ್. ಹಾ, ಮುಂದೆ. ಅವರ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ. ವಾವ್, ದಿಸ್ ಇಸ್ ರಿಯಲಿ ರಿಯಲಿ ಡಿಫರೆಂಟ್. ಎಸ್, ನೀವು ಪಕ್ಕಾ ಸೂಪರ್ ಸ್ಟಾರ್. ನೋಡಿ, ಅಭಿಮಾನಿಗಳ ಸಂಘ, ಆ ಸಂಘದ ಪ್ರೆಸಿಡೆಂಟ್ ಅವ್ರನ್ನ ಕರ್ಸಿದೀರಾ ಅಂದ್ಮೇಲೆ ಹ್ಯಾಟ್ಸ್ ಆಫ್. ಎಸ್, ಬಿಕಾಸ್ ನೋಡಿ, ನಾವು ಏನೇ ಮಾಡಿದ್ರು ನಮಗೆ ಅಭಿಮಾನಿಗಳು, ಅವರು ಸಿನಿಮಾ ಅಭಿಮಾನಿಗಳು, ನನ್ನ ಅಭಿಮಾನಿಗಳಲ್ಲ, ಸಿನಿಮಾ ಅಭಿಮಾನಿಗಳು. ಅವರು ಇರೋವರೆಗೂ ಸಿನಿಮಾ ಇಂಡಸ್ಟ್ರಿ ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ಎಸ್, ಅದಕ್ಕೆ ಇಂಥ ಅಭಿಮಾನಿಗಳೆಲ್ಲರೂ ನಮಗೆ ನಿಜವಾಗ್ಲೂ ದೇವರೇ. ಅವರೆಲ್ಲ ಅಣ್ಣವ್ರು ಹೇಳ್ತಾರಲ್ವ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಹಾಗೆ ನಿಜವಾಗ್ಲೂ ಇವತ್ತು ನನಗೆ ಇಷ್ಟು ಪ್ರೀತಿ ಅಭಿಮಾನ ಇದೆಲ್ಲ ತೋರಿಸ್ತಾ ಇದ್ರೆ ನಿಜವಾಗ್ಲೂ ಅದು ಯಾವ ಜನ್ಮದಲ್ಲಿ ಮಾಡ್ಕೊಂಡಿರೋ ಒಂದು ಪುಣ್ಯನೋ. ಸೊ ಮೈ ಸಕ್ಸಸ್ಸಲ್ಲಿ ಇವ್ರದ್ದು ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಒಂಥರ ವಿಲ್ಲನ್ ರೋಲಲ್ಲಿ ಕಾಣಿಸ್ಕೊಂಡಿರುವ ನಮ್ಮ ರವಿಶಂಕರ್ ಅವರಿಗೆ 60ಕ್ಕಿಂತ ಹೆಚ್ಚು ಫ್ಯಾನ್ ಕ್ಲಬ್ಸ್ ಇದೆ. ಗೊತ್ತಿತ್ತಾ ನಿಮಗೆ? ಇಲ್ಲಿ ಇವಾಗ ಗೊತ್ತಾಗ್ತದೆ, ಕರ್ನಾಟಕದಲ್ಲಿ 27 ಡಿಸ್ಟ್ರಿಕ್ಟ್ಗಳಲ್ಲಿ ಹೀರೋಗಳಿಗೆ ಫ್ಯಾನ್ ಕ್ಲಬ್ ಇರೋದು ಗೊತ್ತು, ವಿಲ್ಲನ್ಗಳಿಗೂ ಫ್ಯಾನ್ ಕ್ಲಬ್ ಅಂತ ನೀವು ಖುದ್ದಾಗಿ ಹೋಗಿ ಇನಾಗ್ರೇಟ್ ಬೇರೆ ಮಾಡಿ ಬಂದಿರಾ. 14 ಅನ್ಸುತ್ತಲ್ಲ, 14 ನೀವೇ ಖುದ್ದಾಗಿ ಇನಾಗ್ರೇಟ್ ಮಾಡಿ ಬಂದಿದ್ದೀರಾ. ಲೆಟ್ಸ್ ಹ್ಯಾವ್ ಎ ಡೇಟ್ ವಿತ್ ಫುಡ್. ಎಸ್. ಸೊ ಪ್ರದೀಪ್ ಅವರೇ, ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ದೀರಾ? ನಿಮ್ಮ ಕೈ ರುಚಿಯಲ್ಲಿ ಏನ್ ಟೇಸ್ಟ್ ಮಾಡಕ್ ಸಿಗತ್ತೆ? ಸರ್ಗೆ ಯೂಶುವಲ್ ಆಗಿ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಅವರು ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದು ಸ್ವೀಟು, ಆಮೇಲೆ ಡಿನ್ನರ್ ಆದ್ಮೇಲೆ ಒಂದು ಸ್ವೀಟು, ಲಂಚ್ ಆದ್ಮೇಲೆ ಒಂದು ಸ್ವೀಟು. ಅದಕ್ಕೆ ಇವರು ಒಂಥರ ತುಂಬಾ ಸ್ವೀಟ್ ಅಲ್ಲ? ಸೊ ಯೂಶಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಬೇರೆ ಕಡೆ ಅಂದ್ರೆ ಲೈಕ್ ಔಟ್ ಸೈಡ್ ಶಾಪಲ್ಲಿ ಸಿಗೋದಕ್ಕಿಂತ ಮನೇಲಿ ಮಾಡಿ ಸ್ವೀಟ್ಸ್ ಲೈಕ್ ಮೋಸ್ಟ್. ಸೊ ಅದಕ್ಕೆ ಬ್ರಾಹ್ಮಿನ್ ಸ್ಪೆಷಲ್ ಶಂಕರ್ ಪೌಳಿ ಅಂತ ಮಾಡ್ತಾ ಇದೀನಿ. ವೆರಿ ಗುಡ್, ಕಮ್ ಆನ್ ದೆನ್ ಬನ್ನಿ. ಸೊ ಶಂಕರ್ ಪೌಳಿ ಮಾಡಕ್ಕೆ ಏನೇನೆಲ್ಲ ಬೇಕು ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಕೊಡಿ. ಸಕ್ಕರೆ ಇಷ್ಟು ಹಾಕ್ಬೇಕಾ? ಬೇಡ, ಮೈಯಲ್ಲಿ ಎಷ್ಟು ಇದೆ ಅಷ್ಟು ನೋಡ್ಕೊಳಕ. ಸರಿ, ಬಚಾವ್. ಆಮೇಲೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕರಿಯಕ್ಕೆ ಎಣ್ಣೆ, ಏಲಕ್ಕಿ ಪುಡಿ. ಸೂಪರ್. ಇವಾಗ ಫಸ್ಟ್ ಏನ್ ಮಾಡೋಣ? ಫಸ್ಟ್ ಸಕ್ಕರೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ. 4 5 6 ಮುಗ. ಅದಕ್ಕೆ 6 ಸ್ಪೂನ್ ಸಕ್ಕರೆನ ಗ್ರರ್ ಅನ್ಸಿ ಒಂದ್ ಕೆಲಸ ಮಾಡೋಣ, ಇದನ್ನ ASF ಅಂತ ಕರೆಯೋಣ. ಅಂದ್ರೆ ಆರ್ಮುಗ ಸ್ಪೆಷಲ್ ಶಂಕರ್ ಪೌಳಿ. ಹೆಂಗೆ? ಆರುಮುಗ ಸ್ಪೆಷಲ್ ಶಂಕರ್ ಪೋಳಿನ? ಆರುಮುಗ ರವಿಶಂಕರ್ ಪೋಳಿ. ಹೇ, ಗಿವ್ ಮಿ ಅ ಹೈ ಫೈ. ಇದಕ್ಕೆ ಹೊಸ ಹೆಸರು ಆರ್ಮುಗ ರವಿಶಂಕರ್ ಪೋಳಿ. ಗೊತ್ತಾಯ್ತಾ? ಹೆಂಗೆ? ಮೊದಲು ಗೋಧಿ ಹಿಟ್ಟು ತಗೊಳ್ಳೋಣ. ಗೋಧಿ ಹಿಟ್ಟು
ಇದು 6 ಸ್ಪೂನಾ? ಅಷ್ಟೇ, ಎಲ್ಲ 6 ಎಲ್ಲ 6 ಸ್ಪೂನು. ಇದು ಮೋಸ್ಟ್ ಆರಾಮಾಗಿರೋ ರೆಸಿಪಿ, ಯಾಕಂದ್ರೆ ಎಲ್ಲಾದ್ರಲ್ಲೂ 6 ಸ್ಪೂನ್ ಅಷ್ಟೇ. ನೋ ಕನ್ಫ್ಯೂಷನ್. ಎಸ್. ತಿಂದ್ಮೇಲೆ ತಿನ್ಮೇಲೆ ಈಗ ಮೈದಾ ಹಿಟ್ಟು. ಮೈದಾ ಹಿಟ್ಟನ್ನು ಹಾಕ್ಬೇಕು ಇವಾಗ. ಈಗ ಒಂಚೂರು ಏಲಕ್ಕಿ ಪುಡಿ, ಒಂಚೂರು ಟೇಸ್ಟ್ಗೆ. ಓಕೆ. ವೆರಿ ಗುಡ್. ವಾಟರ್ ಬೇಕು. ಇದು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಬರಬೇಕು. ಆ ತರ ಬರ್ಬೇಕು. ಹೌದು. ಈಗ ಮೈದಾ ಆಕ್ಚುಲಿ ಕಮ್ಮಿನೇ ಹಾಕಿದ್ದೀನಿ. ಹೌದು. ಈಗ ಬೇಕಾದ್ರೆ ಸ್ವಲ್ಪ ಹಾಕಬಹುದಾ? ಬಿಕಾಸ್ 4 ಸ್ಪೂನ್ಸ್ ಅಷ್ಟೇ ಹಾಕಿದೆ. ಇದು ಕಲ್ಸಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಡ್ಬೇಕು ಹಂಗೆ. ಹೌದು. ಸೊ ಇದಕ್ಕೆ 10 ನಿಮಿಷ ಬೇಕು. ಇದಾದ್ಮೇಲೆ ಏನ್ ಮಾಡ್ಬೇಕು ನಾವು? ಆಕ್ಚುಲಿ ಅದೇ ಅಷ್ಟೇನೆ. ಇದಾದ್ಮೇಲೆ ಏನು ಇಲ್ಲ, ಲೈಕ್ ಡೀಪ್ ಫ್ರೈ ಮಾಡೋದು, ಸಕ್ಕರೆ ಹಾಕೊಂಡು ತಿಂತಾ ಇರೋದು ಅಷ್ಟೇ. ಸೊ ಅಖಿಲ ಕರ್ನಾಟಕ ಸಕಲ ಕಲಾ ವಲ್ಲಭ ರವಿಶಂಕರ್ ಅಭಿಮಾನಿಗಳ ಸಂಘ, ರವಿಶಂಕರ್ ಅಭಿಮಾನಿಗಳ ಸಂಘ ಅಂತ ಒಂದು ಶುರು ಮಾಡಬೇಕು ಅಂತ ನೀವು ಐಡಿಯಾ ಹಾಕಿದ್ದೀರಾ. ಹೌದು. ನೀವು ಆಫ್ಕೋರ್ಸ್ ಪ್ರೆಸಿಡೆಂಟ್ ಆಫ್ ದಟ್. ಸೊ ಹೇಗೆ ಈ ಐಡಿಯಾ ಹೇಗೆ ಬಂತು? ಇವ್ರು ಹೆಂಗ್ ಸಿಕ್ಕಿದ್ರು ನಿಮ್ಗೆ? ಅದು ಮುಖ್ಯವಾದ ಪ್ರಶ್ನೆ. ಆಕ್ಚುಲಿ ಅದೇ ದೊಡ್ಡ ಸ್ಟೋರಿ. ಐ ವಾಸ್ ಇನ್ ಫೈನಲ್ ಇಯರ್ ಡಿಗ್ರಿ. ಓಕೆ. ಅವಾಗ ತಾನೇ ಕೆಂಪೇಗೌಡ ರಿಲೀಸ್ ಆಯ್ತು. ಯು ಡೋಂಟ್ ಬಿಲೀವ್ 3 days ಬಂಕ್ ಮಾಡಿ ಕಂಟಿನ್ಯೂಸ್ ಒಂದು 6 to 7 shows ಬಿಕಾಸ್ ಫಾರ್ ಹಿಮ್ ಅಂಡ್ ಸುದೀಪ್ ಅಣ್ಣ. ಕಂಟಿನ್ಯೂಸ್ ಆಗಿ ನೋಡಿ, ಲೈಕ್ ಐ ವಾಸ್ ಇನ್ ಶಾಕ್. ಸಾಯಿ ಕುಮಾರ ಅಲ್ಲ, ಇನ್ನೊಬ್ರು ತಮ್ಮ ಇದ್ದಾರೆ, ಅವರು ಅಲ್ಲ, ಇವ್ರು ಯಾರು ಅನ್ನೋ ಕ್ವಶನ್ ಮಾರ್ಕ್ ಅಲ್ಲ. ಆಕ್ಚುಲಿ ಫಸ್ಟ್ ಟೈಮ್ ಮೂವಿ ನೋಡ್ಬೇಕಾದ್ರೆ ಇದ್ದಿದ್ದು. ಸೊ ಫೈನಲಿ ಆಮೇಲೆ 3ನೇ ಸರಿ ಪಿಕ್ಚರ್ ನೋಡ್ಬೇಕಾದ್ರೆ ಟೈಟಲ್ಸ್ ಅಲ್ಲಿ ರವಿಶಂಕರ್ ಅಂತ ಬಂತು. ಓಕೆ, ಈಸ್ ಅನದರ್ ಗ್ರೇಟ್ ಲೆಜೆಂಡ್ ಇನ್ ದ ಫ್ಯಾಮಿಲಿ ಅಂತ ಅವಾಗ ಗೊತ್ತಾಯ್ತು. ಸೊ ಆಫ್ಟರ್ ದಟ್ ಲಕ್ಕಿಲಿ ಐ ಸ್ಟೇ ಇನ್ ಸೇಮ್ ಪ್ಲೇಸ್ ವೇರ್ ಈ ಸ್ಟೇಸ್. ಸೊ ಅಲ್ಲೇ ಇರೋದ್ರಿಂದ ಒಂದ್ ದಿವಸ ಸಿಗ್ನಲ್ ಅಲ್ಲಿ ನೋಡಿದೆ ಅವ್ರನ್ನ. ಸೊ ಫಾಲೋ ಮಾಡಿದೆ ನಾನು. ನೋಡಿದ್ರೆ ಸಿಗ್ನಲ್ ನಿಮಗೆ ಸಿಗ್ನಲ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್, ಏನೋ ಒಳ್ಳೇದಾಗತ್ತೆ ಅಂತ. ಸೊ ಫಾಲೋ ಮಾಡಿದೆ. ಫೈನಲಿ ನಮ್ಮ ಏರಿಯಾಗೆ ಬಂತು ಕಾರು. ನೋಡಿದ್ರೆ ನಮ್ಮ ಏರಿಯಾದಲ್ಲೇ ಇದ್ದಾರೆ. ಸೊ ಒನ್ ಡೇ ಮನೆ ಹತ್ರ ಹೋದ್ವಿ. ಸೊ ಈ ಕೇಮ್ ಔಟ್, ಯಾರು ಏನು ಸರ್ ಇಲ್ಲೇ ಲೋಕಲ್, ನಿಮ್ಮ ದೊಡ್ಡ ಫ್ಯಾನು ನಾನು ಅಂತ ಫಸ್ಟ್ ಟೈಮ್ ಆಕ್ಚುಲಿ ಮಾತಾಡ್ಸೋಕ್ಕೆ ಭಯ ಇತ್ತು ನಮಗೆ. ಅದಕ್ಕೋಸ್ಕರನೇ ಒಂದು 2 weeks ವೆಯ್ಟ್ ಮಾಡಿದ್ವಿ. ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಳೆ ತಗೋಣ ಅಂತ. ಸೊ ಫೈನಲಿ ಒನ್ ಡೇ ಹೋದ್ವಿ, ಯಾವತ್ತಿದ್ರು ಹೋಗ್ಲೇಬೇಕು ಅಂತ ಭಯ ಇತ್ತು. ಸೊ ಅವ್ರ ಮೇಲಿಂದ ಕೆಳಗಿಲ್ ಬರ್ತಾ ಇದ್ರೇನೆ ಒಂದೊಂದು ಸ್ಟೆಪ್ ಹಿಂದೆ ಹೋಗ್ತಾ ಇದ್ವಿ ನಾವು. ಮನೆ ಹತ್ರ ಯಾಕೆ ಬಂದಿದ್ದೀರಾ, ಏನು ಹಂಗೆ ಹಿಂಗೆ ಅಂತ. ಸರಿ ಬಂದ್ರು. ಅವ್ರನ್ನ ನೋಡಿದ ರಿಯಾಕ್ಷನ್ಗೂ ಫಸ್ಟ್ ಅವ್ರು ಆಕ್ಚುಲಿ ನಾವು ಸಾರ್ ಅನ್ಬೇಕು, ಹೇಳಪ್ಪ ಏನಪ್ಪ ಅಂತ. ಅವರು ಆ ಸಾಫ್ಟಾಗಿ ಮಾತಾಡಿದ್ ನೋಡಿ ನನಗೆ ಶಾಕ್ ಆಯ್ತು, ಅವ್ರೇನ ಅಲ್ವಾ ಅಂತ. ಕೊನೆಗೆ ಅವತ್ತು ಮಾತಾಡೋಕ್ಕಾಗಿಲ್ಲ ಜಾಸ್ತಿ. ಆಮೇಲೆ ಸೊ ಕಾಂಟ್ಯಾಕ್ಟಲ್ಲಿ ಇದ್ವಿ, ಬಿಕಾಸ್ ಐ ಸ್ಟೇ ಇನ್ ದ ಸೇಮ್ ಪ್ಲೇಸ್ ಅಲ್ವಾ. ಒಂದು ದಿವಸ ನಾನೇ ಕಾಲ್ ಮಾಡಿ, ಸರ್ ಈ ಥರ ಅಭಿಮಾನಿ ಸಂಘ ಮಾಡಬೇಕು ಅಂತ. ಫಸ್ಟ್ ವರ್ಡ್, ಹೀರೋಗೆ ಅಭಿಮಾನಿ ಸಂಘ ಮಾಡ್ತಾರೆ, ವಿಲನ್ಗೆ ಏನಕ್ಕೆ ಮಾಡ್ತೀಯಪ್ಪ ಅಂತ ಫಸ್ಟ್ ವರ್ಡ್ ಕೇಳಿದ್ರು ಅವರು. ಅದನ್ನ ಅವ್ರನ್ನ ಒಪ್ಪಿಸಿ ನಮಗೂ ಒಂದು ಕನ್ಕ್ಲೂಷನ್ ಬಂದು ಮಾಡಕ್ಕೆ ಓಕೆ ಅನ್ನೋದಕ್ಕೆ 1 year ಆಯ್ತು. 365 days ತಗೊಂಡಿದ್ರ ನೀವೊಂದು ಎಸ್ ಹೇಳಕ್ಕೆ, ಅದು ಒಂದು ದೊಡ್ಡ ಕಂಡೀಷನ್ ಮೇಲೆ. ಹೌದು. ಏನ ಕಂಡೀಷನ್? ಫಸ್ಟ್ 3 ಕಂಡೀಷನ್ ಮೈನ್ ಹೇಳ್ಬಿಟ್ರು. 3 ಕಂಡೀಷನ್ಸ್. ಹೀರೋಗೆ ಆಲ್ರೆಡಿ ಸಂಘಗಳು ಇದೆ ಕರ್ನಾಟಕದಲ್ಲಿ. ಸೊ ಯಾವ ಹೀರೋ ಸಂಘಕ್ಕೂ ಯಾವುದೇ ತರ ಕೊರತೆ ಆಗ್ಬಾರ್ದು ನಮ್ಮ ಸಂಘದಿಂದ. ವೆರಿ ಗುಡ್. ಸೊ ಲೈಕ್ ಅವ್ರಿಗೇನೆ ಎಕ್ಸ್ಟ್ರಾ ಅದೆಲ್ಲ ಇಲ್ಲ. ಸೊ ಅವ್ರ ಹೀರೋ ವಾಟ್ ಎವರ್ ಈಸ್ ಅ ಹೀರೋ ಇನ್ ದ ಮೂವಿ, ಆಮ್ ಅ ವಿಲನ್. ಅವ್ರಿಗೆ ನನ್ನ ಕಟೌಟ್ 5 ಅಡಿ, ಅವ್ರ ಹೀರೋ ಕಟೌಟ್ 20 ಅಡಿ ಇದ್ರೆ ನಂದು 15 ಅಡಿನೇ ಇರಬೇಕು. ದಟ್ ಇಸ್ ಅ ಬ್ರಿಲಿಯಂಟ್ ಥಿಂಗ್. ಅದರಲ್ಲೂ ಒಂದು ದೊಡ್ಡ ಕಂಡೀಷನ್ ಹಾಕಿದ್ರು ನಮ್ಮ ರವಿಶಂಕರ್ ಅವರು, ಹಾಲ್ ಅಭಿಷೇಕ ಮಾಡಂಗಿಲ್ಲ. ಕರೆಕ್ಟಾ? ನೀವೇ ಹೇಳಿ ಯಾಕೆ. ನಾನು ಜನರಲೈಸ್ ಸ್ಪೀಕಿಂಗ್ ನನಗೆ ಬೇಡ ಅಂದೆ. ಬಿಕಾಸ್ ಬಟ್ ಬೇಸಿಕ್ಲಿ ಏನಂದ್ರೆ ಹಾಲು ಇದೆಲ್ಲ ಎಷ್ಟೋ ಜನ ನೋಡ್ತಾ ಇದೀವಿ, ಕಷ್ಟಪಡ್ತಾ ಇದ್ದಾರೆ. ಆ ಹಾಲು ಅದೇ ಕಟ್ಟೋಟಿಗೆ ಹಾಕೋದ್ರಿಂದ ಯಾರಾದ್ರೂ ಪಾಪ ಬಡವರಿಗೆ ಕೊಟ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಇದು ನಿಮ್ಮ ದೊಡ್ಡತನ. ವಿಲ್ಲನ್ ಬುದ್ಧಿ ಅಲ್ವೇ ಅಲ್ಲ, ಇದು ಹೀರೋ ಬುದ್ಧಿನೇ. ಅಂದ್ರು ಅದ್ರ ಬದಲು ಹಾಲ ನಿಮ್ ಪಾಯಸ ಮಾಡ್ಕೊಟ್ಟಿದ್ರೆ ಇನ್ನೂ ಖುಷಿ ಆಗ್ತಿತ್ತಲ್ವಾ ನಿಮ್ಗೆ? ಹೌದೌದು, ಅದು ಬೆಸ್ಟ್. ಅದು ಅದ್ರ ಬಂದು ಮನೆಗೆ ಬಂದು ಇಂದ ಸರ್ ಪಾಯಸ ಅಂದ್ರೆ ಡೈಲಿ 100 ಲೀಟರ್ ಹಾಲಲ್ಲಿ ಪಾಯಸ ಮಾಡ್ಕೊಟ್ರೆ ಅದು ಬೆಸ್ಟ್ ಅಲ್ಲ. ಅಟ್ಲೀಸ್ಟ್ ನಾನು ಫುಲ್ ಆಗುತ್ತೆ, ನನಗೆ ಹೊಟ್ಟೆ ತುಂಬುತ್ತೆ ಅಲ್ಲ. ನಮ್ಮ ರವಿಶಂಕರ್ ಅವರ ದೊಡ್ಡ ಗುಣಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಇವತ್ತಿನ ರೆಸಿಪಿ ಹೆಸರು ಗೋಸ್ ಆಫ್ಟರ್ ಹಿಮ್. ಅಂಡ್ ಇಟ್ ಇಸ್ ಸಚ್ ಅನ್ ಆನರ್ ಅಲ್ವಾ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇನಾಗ್ರೇಟ್ ಮಾಡಿದ್ರು. ಹೌದು, ಎಲ್ಲ ಕೂಡಿ ಬಂತು ಒಂಥರ. ಫೈನಲಿ ಅದೇ ಒನ್ ಡೇ ಲೈಕ್ ನಾವು ಎಲ್ಲಾನ ಇಲ್ಲೇ ಆಚೆ ಲೈಕ್ ಒಂದು ಆಡಿಟೋರಿಯಂ ಅಲ್ಲ ಎಲ್ಲಾನ ಒಂದು ಇನಾಗ್ರೇಷನ್ ಫಂಕ್ಷನ್ ಆರ್ಗನೈಸ್ ಮಾಡೋಣ ಅಂತ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಂದ್ರು ಆಕ್ಚುಲಿ ಮಾಣಿಕ್ಯ ರಿಲೀಸ್ ಆಗ್ತಾ ಇದೆ. ಸೊ ಇಂಟ್ರೊಡ್ಯೂಸ್ ಮಾಡಿದ್ದು ಕಿಚ್ಚ ಸುದೀಪ್ ಅವರು, ಕೆಂಪೇಗೌಡ. ಸೊ ಆಫ್ಟರ್ ದಟ್ ಐ ಗಾಟ್ ಯು ಅಂದ್ರೆ ಎಲ್ಲ ಫ್ಯಾನ್ಸ್ ಅದಾದ್ಮೇಲೆ ಸಿಕ್ಕಿದ್ರು. ಸೊ ಅವ್ರ ಜೊತೆ ಇನ್ನೊಂದು ಕಾಂಬಿನೇಷನ್ ಮಾಣಿಕ್ಯ.
ಸೊ ಆ ರಿಲೀಸ್ ದಿವಸ ಥಿಯೇಟ್ರ್ ಮುಂದೆ ಜನಗಳ ಮುಂದೆನೇ ಇನಾಗ್ರೇಟ್ ಮಾಡಿ, ಅದು ಇನಾಗ್ರೇಷನು ಸುದೀಪ್ ಸರ್ ಕೈಲೇ ಮಾಡಿಸಿದ್ದು. ಬ್ರಿಲಿಯಂಟ್. ಸೊ ಈ ಓನ್ಲಿ ಪ್ಲ್ಯಾಂಡ್ ಆಲ್. ಇವಾಗ ಆರ್ಮುಗಂ ರವಿಶಂಕರ್ ಪೋಳಿ ಹತ್ರ ಹೋಗೋಣ. ಇದು 10 ನಿಮಿಷ ಆಯ್ತಾ? ಇದು ಸ್ವಲ್ಪ ಇನ್ನು ಸ್ವಲ್ಪ ಆಗ್ಬೇಕಾ? ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಸರಿ ತಗೊಳ್ಳಿ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ಲಿ ಕ್ರಿಸ್ಪಿಯಾಗಿ ಕರ್ಮ ಕುರ್ಮ ಅಂತ ಇವಾಗ ಶಂಕರ್ ಪೋಳಿ ಮಾಡ್ತೀವಿ. ನಿಮಗೆ ಜ್ಞಾಪಕ ಇರ್ಬೋದು, ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಹೇಳಿದ್ದೆ ದಟ್ ಎಕ್ಸಿಬಿಷನ್ ಅಲ್ಲಿ ಒಂದು ಲವ್ ಸ್ಟೋರಿನೇ ಆಗಿತ್ತು ಅಂತ. ಆ ಲವ್ ಸ್ಟೋರಿಯ ನಾಯಕ ಏಕೈಕ ರವಿಶಂಕರ್ ಅವರು. ನಾಯಕಿ ಯಾರು, ಯಾವಾಗ ಐ ಲವ್ ಯು ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು, ಕಥೆ ಇಲ್ಲಿಂದ ಬರುತ್ತೆ. ಒಂದು 28 ವರ್ಷ ಹಿಂದೆ, 28 ಇಯರ್ಸ್ ಓಕೆ. ಎಕ್ಸಿಬಿಷನ್ಗೆ ಹೋದೆ. ಅಲ್ಲಿ ನಾನು, ನನ್ನ ಫ್ರೆಂಡ್ ಉನ್ನಿ ಕೃಷ್ಣನು ಅಂತ ಪ್ಲೇಬ್ಯಾಕ್ ಸಿಂಗರು, ಓಕೆ. ಅವನು, ನಾನು, ಕಾರ್ತಿಕ್ ಅಂತ ನಮ್ಮ ಬ್ರದರ್ ಎಲ್ಲ, ಅದೆಲ್ಲ ಕಾಲೇಜ್ 3rd ಇಯರ್ ಇಫ್ ಐ ಆಮ್ ರೈಟ್. ಸೊ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟಾಲ್, ಐಡಲ್ ಹೋಮ್ ಎಕ್ಸಿಬಿಷನ್, ಅದ ಎಕ್ಸಿಬಿಷನ್ ಹೆಸರು. ಸರಿ. ಸೊ ಇವರು ಈವ್ನಿಂಗು ಡೇ ಟೈಮಲ್ಲಿ ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗು ಪಾರ್ಟ್ ಟೈಮ್ ಆಗಿ ಸುಮ್ಮನೆ ಬಂದು ಆ ಸ್ಟಾಲ್ಸಲ್ಲಿ ದೇ ಯೂಸ್ ಟು ವರ್ಕ್ ಫಾರ್ ಪಾಕೆಟ್ ಮನೀಸ್ ಅಂಡ್ ಆಲ್. ಸೊ ಅಲ್ಲಿ ನಾನು, ಈಗ ನನ್ನ ಮಿಸ್ಸಸ್ ಸುಚಿಲ್ನಲ್ಲೇ ನೋಡಿದೆ ಫಸ್ಟ್ ಟೈಮ್. ಆ್ಯಂಡ್ ಅದೇನೋ ಲವ್ ಅಟ್ ಫಸ್ಟ್ ಐಟ್ ಥರ ನೋಡಿದ ತಕ್ಷಣನೇ ನನಗೆ ಹಂಗೆ ಬಲ್ಬ್ ಬಲ್ಬು ಶುರುವಾಯಿತು ಸರ್. ಅಲ್ಲಿಂದ ಶುರುವಾಯಿತು ನನಗೆ. ನಿಮ್ಮ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್, ಆ ಲೈಟ್ ಟಂಗ್ ಅಂತ ಬಂತಲ್ಲ, ಗೊತ್ತಾಯ್ತು. ಈ ಪಂಜಾಬಿ ಹುಡುಗಿರ ಸ್ವಲ್ಪ ಹಂಗೆ ಏನೋ. ಓ ಯಾ ಶೀಸ್ ಅ ಪಂಜಾಬಿ. ಸೊ ಪಂಜಾಬಿ ಹುಡುಗಿ. ಆಮೇಲೆ ಆಲ್ಮೋಸ್ಟ್ 1.5 year 2 years ಅವಳ ಹಿಂದೆನೇ ಬಿದ್ದೆ ನಾನು ಕಂಪ್ಲೀಟ್. ಬಟ್ ಏನು ವೆರಿ ಸ್ಟ್ರಾಂಗ್. ಆಮೇಲೆ ಫೈನಲಿ 1990 ಇಫ್ ಐ ಆಮ್ ರೈಟ್, ಓಕೆ, ಇವನ್ ಬೋತ್ ಆಫ್ ಅಸ್ ಮ್ಯೂಚುವಲಿ ವಿ ಕೇಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಅದಾದಮೇಲೆ ಪ್ರಾಪರ್ ಅರೇಂಜ್ಡ್ ಮ್ಯಾರೇಜ್ ಆ್ಯಂಡ್ ಟುಡೇ ಐ ಆಮ್ ಹಿಯರ್. ನೀವು ಐ ಲವ್ ಯು ಅಂತ ಹೇಳಿದ್ರಾ? ಹೌದೌದು, ನಾನೇ. ಯಾವ ಸ್ಟೈಲ್ ಅಲ್ಲಿ ಹೇಳಿದ್ರಿ? ಅದೇ ಐ ಲವ್ ಯು ಅಂತ ಸಿನಿಮಾ ಥರ ಏನೂ ಇಲ್ಲ,